ತಾಲೂಕಿನ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸಭೆ ತೆಗೆದುಕೊಂಡು ಯಾವ ಅಲ್ಪ ಸ್ವಲ್ಪ ಕೆಲಸಗಳು ಅವುಗಳ ಪೂರ್ಣ ಆಗಬೇಕು ಮತ್ತು ಶೀಘ್ರದಲ್ಲಿಯೇ ಕೆಲಸ ಮುಗಿಯಬೇಕೆಂದು ಶಾಸಕರಾದ ವಿಠಲ್ ಕಟ್ಕದೋಡ್ ಎಚ್ಚರಿಕೆ ನೀಡಿದ್ದಾರೆ. ಚಡಚಣ ತಾಲೂಕಿನ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸಭೆ ತೆಗೆದುಕೊಂಡು ಯಾವ ಅಲ್ಪ ಸ್ವಲ್ಪ ಕೆಲಸಗಳಾಗಿದ್ದರೆ ಪರಿಪೂರ್ಣ ಆಗಬೇಕು ಮತ್ತು ಎಷ್ಟಾಗಿದೆ ಈಗ ಮುಂದೆ ಎಲ್ಲ ಮುಗಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಚಡಚಣ ತಾಲೂಕಿನ ಚಡೇಗಾಂವ್ ಗ್ರಾಮದ ಸಿದ್ದಾಪುರ ವಸ್ತಿಯಿಂದ ಬಾಂದಾರವರೆಗೆ ರಸ್ತೆ ಸುಧಾರಣೆ. ಚಡಚಣ ತಾಲೂಕು 2ನೇ ವರ್ಗ ಚಡಚಣ ತಾಲೂಕಿನ ಟಾಕಳಿ ಗ್ರಾಮದಿಂದ ಬಸವಬ ದೇವಸ್ಥಾನವರೆಗೆ ರಸ್ತೆ ಸುಧಾರಣೆ. ಚಡೇಗಾಂವ್ ಗ್ರಾಮದಿಂದ ಸಿದ್ದಾಪುರ ವಸ್ತಿಯಿಂದ ಬಾಂದಾರವರೆಗೆ ಬಾಂದಾರವರೆಗೆ 5 ವರ್ಷಗಳು ಆ ಲೆಂತ್ ನಿಯಮ ಪ್ರಕಾರ ಕೊಟ್ಟಿರ್ತಾರೆ. ಎಷ್ಟು ಲೆಂತಿ ಖುಷಿ ಕೆಲಸ ಮಾಡ್ತೀವಿ ಆಗಿಲ್ಲ ಸರ್. ಆಗಿಲ್ಲ ಭಾಳ ಏನು ಸರ್. ಚಡೇಗಾಂವ್ 3 ಲೆಂತ್ ಚಾಲು ಮಾಡಿ 2 ಕಿಲೋಮೀಟರ್ ಬಸವಬ ದೇವಸ್ಥಾನವರೆಗೆ ರಸ್ತೆ ಸುಧಾರಣೆ. 3ನೇ ವರ್ಗ ಚಡಚಣ ತಾಲೂಕಿನ ಮರಗೂರು ಗ್ರಾಮದಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆವರೆಗೆ ರಸ್ತೆ ಸುಧಾರಣೆ. 4ನೇ ವರ್ಗ ಚಡಚಣ ತಾಲೂಕಿನ ದೇವದುರ್ಗ ಗ್ರಾಮದಿಂದ ಲಕ್ಷ ಸಂಪರ್ಕಿಸುವ ರಸ್ತೆ ಸುಧಾರಣೆ. ಇದು 3 ಲಕ್ಷ 30 ಕೋಟಿ ರೂಪಾಯಿ ಸರ್. ಇನ್ನೂ ಮುಕ್ತಾಯವಾಗಿದೆ ಸರ್. ಪ್ಯಾಕೇಜ್ ನಂಬರ್ 5 ಜನರಲ್ ಚಡಚಣ ಅಲ್ಲಿ ನಿನ್ನೆ ರಜೆ ಸರ್. ಅವರು ಈಗ ಜನ್ಮದ ಸರ್ ನಿನ್ನೆ ರಜೆ ಇದೆ ಸರ್. ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ 8 ದಿನಕ್ಕೆ 6 ದಿನಗಳ ಕಾಲ ಪೌಷ್ಟಿಕ ಆಹಾರ ಕೋಳಿ ಮೊಟ್ಟೆ ವಿತರಣೆ ಕೊಡಬೇಕು. ಇದಕ್ಕೆ ವರ್ಷಕ್ಕೆ ₹30,000 ಕೋಟಿ ಹೆಚ್ಚು ಖರ್ಚು ಮಾಡೋಕೆ ನಿಂತಿದ್ದಾರೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಅವರು ಈ ಕೆಲಸಕ್ಕೆ ನಿಂತಿದ್ದಾರೆ ಎಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಮಕ್ಕಳು ಸದೃಢವಾಗಲಿ ಅದನ್ನು ಯಾರೂ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಶಿಕ್ಷಕರಿಗೆ ತಿಳಿಸಿದರು. ಈಗ ನೋಡಿ ಹೇ ಸಾಂಕೇತಿಕವಾಗಿ ಜಾಲಾಂತರಗಳಿವೆ ಹಾಗೂ ತಾಲೂಕಾ ದಂಡಾಧಿಕಾರಿಗಳಿಂದ ಈ ವೇದಿಕೆ ಎಲ್ಲ ಗೌರವದಿಂದ ಶಿಕ್ಷಣ ಭಾವದಿಂದ ಮೊಟ್ಟೆಯನ್ನು ಕಾರ್ಯ ಮಾಡುವ ಮೂಲಕ ಶಾಲೆಯನ್ನ ನೀಡುತ್ತಕ್ಕಂಥದ್ದು ಬಹಳ ಸಂತೋಷಗಳಿರ್ತಕ್ಕಂಥದ್ದು. ಅತ್ಯಂತ ಎರಡನೆಯ ಇಲಾಖೆ ಯಾವ್ದಪ್ಪ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿನ ಖರ್ಚು ತಗೊಳ್ಳುವಂತಹ ಇಲಾಖೆ ಯಾವ್ದಪ್ಪ ಅಂದ್ರೆ 2ನೇ ಇಲಾಖೆನೇ ಈ ಪವಿತ್ರವಾದ ಶಿಕ್ಷಣ ಕ್ಷೇತ್ರ. ಬಂಧುಗಳೇ ನೋಡಿದ್ದೇವೆ ಯೋಚನೆ ಮಾಡಿ ಇಷ್ಟೆಲ್ಲ ಆದಾಗ್ಯೂ ಸಹಿತ ಇವತ್ತು ಸರ್ಕಾರಿ ಶಾಲೆಗಳು ಇಲ್ಲಿ ಕುತಂತ್ರ ಮೇಷ್ಟ್ರು ಮತ್ತು ಶಿಕ್ಷಣ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ RD ಅಕ್ಕಿ ಮತ್ತು ರವಿದಾಸ್ ಜಾಧವ್, ವಾಸಿಂ ಮುಲ್ಲಾ ಮತ್ತು ಇನ್ನಿತರರು ಹಾಜರಿದ್ದರು. ಲಕ್ಷ್ಮಣ್ ಶಿಂದೆ, RJ32 ಕನ್ನಡ ನ್ಯೂಸ್, ಚಡಚಣ. ಹಾಗೂ ತಾಲೂಕಾ ದಂಡಾಧಿಕಾರಿಗಳಿಂದ ಈ ವೇದಿಕೆ ಎಲ್ಲ ಗೌರವದಿಂದ ಶಿಕ್ಷಣ ಭಾವದಿಂದ ಮೊಟ್ಟೆಯನ್ನು ಕಾರ್ಯ ಮಾಡುವ ಮೂಲಕ ಶಾಲೆಯನ್ನ ನೀಡುತ್ತಕ್ಕಂಥದ್ದು ಬಹಳ ಸಂತೋಷಗಳಿರ್ತಕ್ಕಂಥದ್ದು.